ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಅದು ಯಾವುದು ಅಂತ ನೀವು ಕೇಳೋದಾದರೆ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ರೀತಿ ಒಂದು ಬಜೆಟ್ ಪ್ಲ್ಯಾನಿಂಗ್ನ ಮಾಡಿಕೊಂಡು ಅದರಲ್ಲಿ ಖರ್ಚನ್ನ ಕಡಿಮೆ ಮಾಡಿಕೊಂಡು ಇನ್ನು ಉಳಿದಂತಹ ಅಮೌಂಟ್ನ ಯಾವ ರೀತಿ ಒಂದು ಸೇವ್ ಮಾಡಿ ಒಂದು ದೊಡ್ಡ ಅಮೌಂಟ್ನ ನಾವು ಕೈಯಲ್ಲಿ ಇಟ್ಕೋಬೋದು ಅನ್ನೋ ಟಾಪಿಕ್ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇದ್ದಾರೆ ಅಂತ ಹೇಳಿದ್ರೆ, ಮತ್ತೊಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಒಂದು ಮಗು ಇದೆ ಅಂತ ಹೇಳೋದಾದರೆ, ಮತ್ತು ಇನ್ನೊಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಬರೀ ಇಬ್ಬರು ಮಕ್ಕಳಿದ್ದಾರೆ ಅಂತ ಅನ್ನೋದಾದರೆ, ಇವರು ಯಾವ ರೀತಿ ಒಂದು ಬಜೆಟ್ ಪ್ಲ್ಯಾನಿಂಗ್ನ ಹಾಕ್ಕೊಂಡು ಅದರಲ್ಲಿ ಖರ್ಚನ್ನ ಕಡಿಮೆ ಮಾಡಿಕೊಂಡು ಯಾವ ರೀತಿ ಅಮೌಂಟ್ನ ಅಂದರೆ ಉಳಿಸಿ ಸೇವ್ ಮಾಡ್ಕೋಬೋದು ಅನ್ನೋ ಟಾಪಿಕ್ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡು ತನಕ ನೋಡಿ. ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ, ಅದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿ, ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ರೀತಿ ಒಂದು ಮನಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮನಿ ಸೇವಿಂಗ್ ಅಂತ ಅನ್ನೋದು ಈ ಫ್ಯಾಮಿಲಿಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ರೀತಿ ಒಂದು ಮನಿ ಸೇವಿಂಗ್ ಮಾಡ್ಕೋಬೋದು ಅಂತ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ನೋಡಿ, ಈಗ ನಾನು ಒಂದು ಮೂರು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಒಂದೇದು ಬಂದು ಒಂದು ಗಂಡ ಹೆಂಡತಿ, ಅಂದರೆ ಒಂದು ಮನೇಲಿ ಗಂಡ ಹೆಂಡತಿ ಇರ್ತಾರೆ ಅಂತ ಅಂದರೆ ಅವ್ರದ್ದೊಂದು. ನೆಕ್ಸ್ಟ್ ಬಂದು ಗಂಡ ಹೆಂಡತಿ ಒಂದು ಮಗು, ಮನೆಯಲ್ಲಿ ಒಂದು ಗಂಡ ಹೆಂಡತಿ ಒಂದು ಮಗು ಇರುತ್ತೆ ಅಂತಂದರೆ ಅವ್ರದ್ದೊಂದು ಫ್ಯಾಮಿಲಿ. ನೆಕ್ಸ್ಟ್ ಬಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರ್ತಾರೆ ಅಂತ ಅಂದರೆ ಇವ್ರದ್ದೊಂದು ಫ್ಯಾಮಿಲಿ. ಒಟ್ಟು 3 ಫ್ಯಾಮಿಲಿನ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ, ನಾನು ಅದರಲ್ಲಿ ಯಾವ ರೀತಿ ನಾವು ಸ್ಯಾಲ್ರಿ ಅಮೌಂಟಿಂದ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಎಷ್ಟು ಅಮೌಂಟನ್ನು ಖರ್ಚು ಮಾಡಿಕೊಂಡು ಇನ್ನೆಷ್ಟು ಅಮೌಂಟನ್ನು ನಾವು ಇಲ್ಲಿ ಸೇವ್ ಮಾಡ್ಬೋದು ಅನ್ನೋದು ಒಂದು ಟಾಪಿಕ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಮೊದಲನೇದಾಗಿ ಮನೆಗೆ ರೇಷನ್ ಬೇಕಾಗುತ್ತೆ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗುತ್ತೆ, ಮತ್ತು ಇರೋಕ್ಕೆ ಮನೆ ಬಾಡಿಗೆ ಇರುತ್ತೆ, ಮತ್ತು ಚೀಟಿ ಹಾಕ್ಕೊಂಡಿರ್ತೀವಿ, ಮತ್ತು ಕರೆಂಟ್ ಬಿಲ್ಲು, ಗ್ಯಾಸು, ತರಕಾರಿ, ಫೋನ್ಪೇ, ಮತ್ತು ಮೊಬೈಲ್ ರೀಚಾರ್ಜು ಅಂದರೆ ಫೋನ್ಪೇ, ಮತ್ತು ಟಿ ವಿ ರೀಚಾರ್ಜು ಎರಡೂ ಸೇರ್ಕೊಂಡಿರುತ್ತಲ್ವ. ನೋಡಿ, ಇಷ್ಟರಲ್ಲಿ ನಾವು ಯಾವ ರೀತಿ ಖರ್ಚನ್ನ ನಾವು ಅಂದರೆ ಇಷ್ಟಕ್ಕೂ ನಾವು ಖರ್ಚು ಮಾಡಿ ಯಾವ ರೀತಿ ಇನ್ನು ಉಳಿದಂತಹ ಅಮೌಂಟನ್ನ ನಾವಿಲ್ಲಿ ಸೇವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನಿಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಂತ ತೆಗೆದುಕೊಂಡಿದ್ದೀನಿ. ನೋಡಿ, ಇಲ್ಲಿ ನಮಗೆ ಈಗ ಹಸ್ಬೆಂಡ್ಗೆ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಒಂದು 40,000 ಬರುತ್ತೆ ಅಂತ ಹೇಳೋದಾದರೆ, ಮೊದಲನೇದಾಗಿ ನಾವಿಲ್ಲಿ ನಮಗೆ ಮನೆಗೆ ರೇಷನ್ ಬೇಕಾಗುತ್ತೆ. ಆ ರೇಷನ್ ಬಂದು ಒಂದು 6,000 ಅಂತ ಖರ್ಚಾಗುತ್ತೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಕೂಲ್ ಮಕ್ಕಳಿಗೆ ಇಬ್ಬರು ಮಕ್ಕಳಿದ್ದಾರಲ್ವ, ಇಬ್ಬರು ಮಕ್ಕಳಿಂದ ಸ್ಕೂಲ್ ಫೀಸ್ ಬಂದು ನಾವು ಮಂತ್ಲಿ 5,000 ಕಟ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಮನೆ ಬಾಡಿಗೆ ಬಂದು ಒಂದು 7,000 ರೂಪಾಯಿದು ಮನೆ ಬಾಡಿಗೆ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಚೀಟಿಗೆ ಅಂತ ಅಂದರೆ ನಾವಿಲ್ಲಿ ಒಂದು 5,000ನ ಮಂತ್ಲಿ ಚೀಟಿ ಅಮೌಂಟ್ ಕಟ್ತಾ ಇರ್ತೀವಿ. ನೆಕ್ಸ್ಟ್ ಬಂದು ಕರೆಂಟ್ ಬಿಲ್ನ 400 ರೂಪಾಯಿ ಕಟ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಏಕೆಂದರೆ ಕರೆಂಟ್ ಬಿಲ್ ಅಂತ ಅಂದರೆ ಈಗ 2 ತಿಂಗ್ಳಿಗೆ ಒಂದು ಸಲ ಆಗಿರ್ಬೋದು. ಈಗ ಕರೆಂಟ್ ಬಿಲ್ಲು ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ 2 ತಿಂಗ್ಳಿಗೆ ಒಂದು ಸಲ ಕರೆಂಟ್ ಬಿಲ್ 400 ರೂಪಾಯಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಗ್ಯಾಸ್ ಬಂದು ನಮಗೆ 2 ತಿಂಗಳು ಬರುತ್ತೆ. ಈಗ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದೀವಿ, 2 ತಿಂಗಳು ನಮಗೆ ಗ್ಯಾಸ್ ಅಂದರೆ 1.5-2 ತಿಂಗಳು ಬರುತ್ತೆ ಗ್ಯಾಸ್ ಅಂದರೆ, ಅದಂತೂ 850 ರೂಪಾಯಿ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ತರಕಾರಿ ಬಂದು ನಾವಿಲ್ಲಿ ಮಂತ್ಲಿ ಅಂತ ಅಂದರೆ 2,000 ರೂಪಾಯಿ ತರಕಾರಿಲಿ ಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು 15 ದಿನಕ್ಕೊಂದ್ಸಲ ಅಂತ ತರಕಾರಿ ತಂದ್ರೂ ಸಹ ನಮಗಿಲ್ಲಿ 2,000 ರೂಪಾಯಿ ತರಕಾರಿ ನಮಗೆ ಇಲ್ಲಿ ಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು 1,000 ರೂಪಾಯಿಗೆ ಏನಾದ್ರು ನಾವು ತರಕಾರಿ ತಂದ್ರೂ ಇನ್ನೊಂದು 1,000 ರೂಪಾಯಿಗೆ ನಾವು ಮಧ್ಯದಲ್ಲಿ ನಾನ್ ವೆಜ್ ಅಂತ ಏನಾರು ಮಾಡಿದ್ರೆ ಅದಕ್ಕೂ ಸಹ ಇಲ್ಲಿ ಎರಡೂ ಸೇರಿಸಿ ನಾನು ಇಲ್ಲಿ ಕೌಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು 2,000 ರೂಪಾಯಿ ನಮಗೆ ತರಕಾರಿ ಅಂತ ನಮಗಿಲ್ಲಿ ಖರ್ಚಾಗುತ್ತೆ. ನೆಕ್ಸ್ಟ್ ಬಂದು ನೋಡಿ,
ಫೋನ್ ರೀಚಾರ್ಜ್ ಆಗಿರ್ಬೋದು, ಇಲ್ಲ ಮನೇಲಿ ಟಿ ವಿ ಇದೆ, ಟಿ ವಿಗೆ ರೀಚಾರ್ಜ್ ಮಾಡಿಸ್ಬೇಕು ಅನ್ನೋದಾಗಿರ್ಬೋದು, ಎರಡು ಸೇರಿಸಿ ನಾನಿಲ್ಲಿ 1500 ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲವನ್ನು ಸಹ ನಾವು ಕೌಂಟ್ ಮಾಡಿಕೊಂಡಾಗ 27,750 ರೂಪಾಯಿ ಬಂತು. ಅಂದರೆ ಇಲ್ಲಿ ಮನೆಯದು ಫುಲ್ಲು ರೇಷನ್ ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಇದೆಲ್ಲ ಮನೆಯದು ಖರ್ಚಾಗಿ ನಮ್ಗೆ ಇದೆಲ್ಲ ನಮಗೆ ಖರ್ಚಾದಾಗ ನಮಗೆ 27,750 ರೂಪಾಯಿ ಇಲ್ಲಿ ಖರ್ಚಾಯಿತು. ಅದ್ರ ಜೊತೆಗೆ ಇದು 3,000 ರೂಪಾಯಿ ಅಂತ ನಾನು ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ಈ 3,000 ರೂಪಾಯಿ ನಮಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಮನೇಲಿ ಯಾರಾದರೂ ಅಪ್ಪ ಆಗಿರ್ಬೋದು, ಅಂದರೆ 3,000 ರೂಪಾಯಿ ನಾನು ಇದು ಏನಕ್ಕೆ ನಿಮಗಿಲ್ಲ ಇಟ್ಕೊಂಡಿದ್ದೀನಿ ಅಂದರೆ, ಈಗ ಇವ್ರ ಫ್ಯಾಮಿಲಿಯಲ್ಲಿ ಅಂದರೆ ಈ ಗಂಡ ಹೆಂಡ್ತಿ ಇರ್ತಾರಲ್ಲ, ಅವ್ರ ಅಪ್ಪ ಅಮ್ಮ ಯಾರಾದರೂ ವಯಸ್ಸಾದವರು ಇಬ್ಬರು ಲೇಡೀಸು ಜೆಂಟ್ಸ್ ಇಬ್ಬರು ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೇನಾದರೂ ಮೆಡಿಸನ್ಗೆ ಏನಾದ್ರೂ ಆಗಿರ್ಬೋದು, ಇಲ್ಲ ನಮಗೆ ಎಕ್ಸ್ಟ್ರಾ ಏನಕ್ಕಾದ್ರೂ ಅಮೌಂಟ್ ಬೇಕಾಗುತ್ತೆ ಖರ್ಚಿಗೆ ಅಂತನಾದರೂ ಆಗಿರ್ಬೋದು, ಇದೆರಡನ್ನೂ ನಾನು ಸೇರಿಸ್ಕೊಂಡು ಇಲ್ಲಿ ನಾನಿಲ್ಲಿ 3,000 ರೂಪಾಯಿನ ಎಕ್ಸ್ಟ್ರಾ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇಷ್ಟನ್ನು ಸೇರಿಸಿದ್ರೆ ನಮಗೆ 30,750 ರೂಪಾಯಿ ನಮಗಿಲ್ಲಿ ಮಂತ್ಲಿನೇ ಖರ್ಚಾಗುತ್ತೆ. ಜೊತೆಗೆ ಫ್ರೆಂಡ್ಸ್, ಇಲ್ಲಿ 1,000 ರೂಪಾಯಿ ನಾನು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ 1,000 ರೂಪಾಯಿ ಅಂದರೆ ಇಲ್ಲಿ ಗಂಡ ಹೆಂಡ್ತಿ ಮಕ್ಕಳಿದ್ದಾರೆ, ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಯಾವಾಗಲೂ ಆರೋಗ್ಯವಾಗಿರ್ತೀವಿ ನಾವು ಅಂತ ಹೇಳೋಕ್ಕಾಗಲ್ಲ. ಮಧ್ಯೆ ಏನಾದ್ರು ಹುಷಾರು ಏನಾದ್ರು ತಪ್ಪಿದಾಗ, ಇಲ್ಲ ಅಂತಂದರೆ ಮೆಡಿಸನ್ಗೆ ಏನಕ್ಕಾದ್ರೂ ಅಮೌಂಟ್ ಬೇಕಾದಾಗ ಅಲ್ವಾ, ಇದಕ್ಕೆ ನಾನಿಲ್ಲಿ 1,000 ರೂಪಾಯಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಟ್ಟು ಟೋಟಲ್ ಆಗಿ ನಮಗಿಲ್ಲಿ 31,750 ರೂಪಾಯಿ ನಾವಿಲ್ಲಿ ಖರ್ಚಿನ ಅಮೌಂಟ್ನೇ ನೋಡ್ಬೋದು. ನೋಡಿ, 31,750 ರೂಪಾಯಿ ಈ 40,000 ಸ್ಯಾಲ್ರಿ ಇದೆಯಲ್ವಾ, ಈ 40,000 ಸ್ಯಾಲ್ರಿಲಿ 31,750 ರೂಪಾಯಿ ಖರ್ಚಾದರೆ, ಇನ್ನು 40,000 ಸ್ಯಾಲ್ರಿಲಿ ಉಳಿದಂತಹ ಅಮೌಂಟ್ ಎಷ್ಟು? 8,250 ರೂಪಾಯಿ. ನೋಡಿ, ಇಷ್ಟೆಲ್ಲ ಖರ್ಚನ್ನ ಕಡಿಮೆ ಮಾಡಿಕೊಂಡು, ಅದಕ್ಕಲ್ದೇ ಅಪ್ಪ ಅಮ್ಮನಿಗೂ ಅಂದರೆ ಮನೇಲಿ ವಯಸ್ಸಾದವ್ರು ಇರ್ತಾರಲ್ವ, ಅವ್ರಿಗೂ ಸಹ ನಾವು ಇಲ್ಲಿ 3,000 ರೂಪಾಯಿ ಅವ್ರ ಮೆಡಿಸಿನ್ಗಾಗಿರ್ಬೋದು, ಇಲ್ಲ ಹೆಲ್ತ್ ಪ್ರಾಬ್ಲಮ್ಮು ಏನಕ್ಕಾದರೂ ಅಂತ ಆಗಿರ್ಬೋದು ಖರ್ಚಾದ್ರೂ ಸಹ, ಅದಲ್ಲದೆ ಜೊತೆಗೆ ಮಕ್ಕಳುಗಳು ಇಲ್ಲಿ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿದ್ದೀವಿ ಅಂತಂದರೆ ಅವ್ರಿಗೆ ಏನಾದರೂ ಹಾಸ್ಪಿಟ್ಲ್ ಖರ್ಚು, ಮೆಡಿಸನ್ಗೆಲ್ಲ ಖರ್ಚಾಗುತ್ತಲ್ವ, ಅದಕ್ಕೊಂದು 1,000 ರೂಪಾಯಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಒಟ್ಟು ಟೋಟಲ್ ಅಮೌಂಟ್ ಇಲ್ಲಿ ಖರ್ಚಾದರೆ, ಅಂದರೆ 31,700 ರೂಪಾಯಿ ಖರ್ಚಾದರೆ, 40,000 ಸ್ಯಾಲ್ರಿಲಿ 31,750 ರೂಪಾಯಿ ಖರ್ಚಾದರೆ, ಅದರಲ್ಲಿ ನಿಮಗೆ 8,250 ರೂಪಾಯಿ ಇಲ್ಲಿ ಅಮೌಂಟ್ ನಿಮಗೆ ಉಳಿತೆ ಅಂತಲೇ ಹೇಳ್ಬೋದು. ನೋಡಿ, ಈ 8,250 ರೂಪಾಯಿ ಇದು ನಮಗೆ ಅಂದರೆ ಮಂತ್ಲಿ ನಮಗೆ ಎಷ್ಟು ಅಮೌಂಟು, ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಉಳಿದಿದೆ ಅಂತ ಅನ್ನೋದಕ್ಕೆ, ಅಂದರೆ ಉಳಿಸಿದಂಥ ಮಂತ್ಲಿ ರೇಷನ್ ಪ್ರತಿಯೊಂದರಲ್ಲೂ ಉಳಿಸಿದಂತಹ ಅಮೌಂಟು 8,250 ರೂಪಾಯಿ. ಅಂದರೆ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಅಂಥ ಫ್ಯಾಮಿಲಿಗೆ ಎಲ್ಲ ಖರ್ಚಾಗಿ ಕೊನೆಯಲ್ಲಿ ಉಳಿದಿದಂತಹ ಉಳಿತಾಯ 8,250 ರೂಪಾಯಿ ಅಂತಲೇ ನಾವಿಲ್ಲಿ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಮತ್ತು ನೆಕ್ಸ್ಟು ಅದೇ ಒಂದು ಮೆಥಡಲ್ಲೇ ನಾನು ನೋಡಿ, ನೆಕ್ಸ್ಟು ಗಂಡ ಹೆಂಡ್ತಿ ಒಬ್ಬರು ಮಗನೋ ಮಗಳೋ ಇದೆ ಅಂತ ಅಂದರೆ ಗಂಡ ಹೆಂಡ್ತಿ ಒಂದು ಮಗು ಇದೆ ಅಂತ ಅನ್ನೋದೇ ಆದರೆ, ನೋಡಿ, ರೇಷನ್ ಬಂದು 4,000 ಅಂತ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸ್ಕೂಲ್ ಫೀಸ್ ಬಂದು ಒಂದು 3,000 ಅಂತ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಮನೆ ಬಾಡಿಗೆ ಬಂದು ಒಂದು 5,000. ನೆಕ್ಸ್ಟ್ ಚೀಟಿಗೆ ಕಟ್ಟಿದಂತಹ ಅಮೌಂಟು ಒಂದು 5,000. ನೆಕ್ಸ್ಟ್ ಕರೆಂಟ್ ಬಿಲ್ಲಿಗೆ ಕಟ್ಟಿದಂಥದ್ದು 250. ನೆಕ್ಸ್ಟ್ ಗ್ಯಾಸ್ ಎಷ್ಟು ಬರುತ್ತೆ, ಒಂದು ತಿಂಗಳು 1.5 ತಿಂಗಳು ಬರುತ್ತೆ ಅಂತಲೇ ಅಂದ್ರೂ 850 ರೂಪಾಯಿ. ನೆಕ್ಸ್ಟ್ ತರಕಾರಿಗೆ ನಾವು ಹಾಕ್ಕೊಂಡಂಥದ್ದು ಅಂದರೆ, ನೋಡಿ, ಇಲ್ಲಿ 2,000 ಹಾಕ್ಕೊಂಡಿದ್ದೀವಿ, ಇಲ್ಲಿ 1,000 ಹಾಕೋತೀನಿ, ಯಾಕೆಂದರೆ ಸ್ವಲ್ಪ ಕಡಿಮೆನೇ ಖರ್ಚಾಗುತ್ತಲ್ವ, ಹಾಗಾಗಿ ಇಲ್ಲಿ 1,000 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಫೋನ್ಪೇ ಆಗಿರ್ಬೋದು, ಇಲ್ಲ ಟಿ ವಿ ರೀಚಾರ್ಜ್ ಆಗಿರ್ಬೋದು, ಇದಕ್ಕೆ 1,500 ಅಂತಲೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿ, ಒಟ್ಟು ಇದೆಲ್ಲವೂ ಸಹ ಟೋಟಲ್ ಮಾಡಿದಾಗ 21,500 ರೂಪಾಯಿ ನಿಮಗೆ ಬಂತು. ಈ 21,500 ರೂಪಾಯಿ ಅಂದರೆ ಈ 40,000 ಸ್ಯಾಲ್ರಿಲಿ 21,500 ರೂಪಾಯಿ ಇಲ್ಲಿ ಮನೆ ಖರ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಈಗ 1,000 ನಾನು ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ 1,000 ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರು ಹುಷಾರು ತಪ್ಪಿತು ಅಂತ ಹೇಳಿದ್ರೆ, ಮತ್ತು
ಮೆಡಿಸನ್ಗೆಲ್ಲ ಬೇಕಾಗುತ್ತಲ್ವ, ಅದಕ್ಕೆ ಇಲ್ಲಿ 1,000 ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಏನಾಗಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬಂದು ಈ 1,000 ನಾನು ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ಈಗ ಮಕ್ಕಳಿರೋ ಮನೆಯಲ್ಲಿ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಹೋದಾಗ ಅದು ತಗೊಳ್ಳಿ ಇದು ತಗೊಳ್ಳಿ, ಅದು ತಿಂಡಿ ತಗೊಳ್ಳಿ ಇದು ತಿಂಡಿ ತಗೊಳ್ಳಿ ಅಂತ ತಿಂಡಿಗಳನ್ನ ಕೇಳೋದು ಸಾಮಾನ್ಯ ಅಲ್ವಾ. ಆ ತಿಂಡಿಗಾಗಿ ಅಂತಲೇ ನಾನಿಲ್ಲಿ 1,000 ರೂಪಾಯಿನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ನಾನು ಹೇಳ್ಬೋದು. ಒಟ್ಟು ಇಲ್ಲಿ ಖರ್ಚು ಫುಲ್ಲು ಅಂದರೆ 21,500 ಪ್ಲಸ್ ಇದೊಂದು 2,000, ಇದು ಫುಲ್ಲು ಕೌಂಟ್ ಮಾಡಿಕೊಂಡಾಗ ನಮಗೆ 23,500 ರೂಪಾಯಿ ನಮಗೆ ಇಲ್ಲಿ ಖರ್ಚು ಆಗುತ್ತೆ. ಅಂದರೆ 40,000 ಸ್ಯಾಲ್ರಿ 23,500 ರೂಪಾಯಿ ಖರ್ಚಾದರೆ, ನೆಕ್ಸ್ಟ್ ನಮಗೆ ಈಗ 40,000ದಲ್ಲಿ 23,500 ರೂಪಾಯಿ ಖರ್ಚಾದರೆ, ನೆಕ್ಸ್ಟ್ ನಮಗೆ 16,500 ರೂಪಾಯಿ ಇಲ್ಲಿ ಉಳಿಯುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ನೋಡಿ, ಗಂಡ ಹೆಂಡ್ತಿ ಒಂದು ಮಗು ಇದೆ ಅಂತಂದರೆ 40,000 ಸ್ಯಾಲ್ರಿಲಿ 23,500 ರೂಪಾಯಿ ಖರ್ಚಾದರೆ, ಅದರಲ್ಲಿ ಉಳಿದಂತಹ ಅಮೌಂಟು ನಮಗೆ 16,500 ರೂಪಾಯಿ ಅಮೌಂಟು ಸೇವ್ ಮಾಡ್ದಂಗೆ ಆಯಿತು. ಅಂದರೆ ಖರ್ಚು ಇದೆಲ್ಲ ಖರ್ಚು ಕಳೆದು ಉಳಿದಂತಹ ಅಮೌಂಟು 16,500 ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ಫ್ಯಾಮಿಲಿ ಚಿಕ್ಕದಾದಷ್ಟು ನಮಗೆ ಖರ್ಚು ಕಡಿಮೆ ಇಳುತ್ತೆ ಮತ್ತು ಅಮೌಂಟು ಜಾಸ್ತಿ ಸೇವ್ ಆಗುತ್ತೆ. ಅದೇ ಫ್ಯಾಮಿಲಿ ದೊಡ್ಡದಾದಂತೆ ಖರ್ಚು ಜಾಸ್ತಿ ಇಳಿಯುತ್ತೆ, ಅಮೌಂಟು ಕಡಿಮೆ ಸೇವ್ ಆಗುತ್ತೆ. ಇಷ್ಟೇ ಟೆಕ್ನಿಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ, ನೆಕ್ಸ್ಟ್ ಬಂದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬರೀ ಗಂಡ ಹೆಂಡ್ತಿ ಒಂದು ಫ್ಯಾಮಿಲಿಲಿ ಬರೀ ಗಂಡ ಹೆಂಡ್ತಿ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇದು ರೇಷನ್ ಬಂದು 3,000 ಅಂತ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಕೂಲ್ ಫೀಸು ಇಲ್ಲ ಇಲ್ಲಿ, ಹಾಗಾಗಿ ನಾನಿಲ್ಲಿ ಮನೆ ಬಾಡಿಗೆ ಇದೆಯಲ್ವ, ಮನೆ ಬಾಡಿಗೆನ ನಾನಿಲ್ಲಿ 4,000, ಅಂದರೆ ಗಂಡ ಹೆಂಡ್ತಿ ಅಂತಂದರೆ ಒಂದು ಬೆಡ್ರೂಮ್ ಇರುವಂಥ ಮನೆಗೆ 4,000 ರೂಪಾಯಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚೀಟಿ ಬಂದು ನೀವಿಲ್ಲಿ ಚೀಟಿ ಹೇಗೆ ಅಂತಲೇ ನೀವಿಲ್ಲಿ ನಮಗೇನು ಖರ್ಚಿಲ್ಲ, ಬರೀ ಗಂಡ ಹೆಂಡ್ತಿ ಇಬ್ಬರೇ ಇರೋದು ಆದ್ದರಿಂದ ನೀವು ಚೀಟಿಗೇನೆ ಬೇಕಾ ನೀವಿಲ್ಲಿ ಒಂದು 10,000 ಅಮೌಂಟನ್ನು ಇಲ್ಲಿ ನೀವು ಚೀಟಿಗೆ ಕಟ್ಕೋಬೋದು. ಯಾಕೆಂದರೆ ಖರ್ಚು ಕಡಿಮೆ ಇರುತ್ತಲ್ವ, ಹಾಗಾಗಿ 10,000 ನೀವು ಚೀಟಿ ಅಂತಲೇ ಕಟ್ಕೋಬೋದು. ನೆಕ್ಸ್ಟ್ ಕರೆಂಟ್ ಬಿಲ್ ಬಂದು 250 ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಗ್ಯಾಸ್ ಬಂದು 850. ನೆಕ್ಸ್ಟ್ ತರಕಾರಿ ಬಂದು 1,000 ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಫೋನ್ ರೀಚಾರ್ಜು ಆಗಿರ್ಬೋದು, ಇಲ್ಲ ಟಿ ವಿ ರೀಚಾರ್ಜ್ ಆಗಿರ್ಬೋದು, ಅದಕ್ಕೆ 600 ರೂಪಾಯಿ ಹಾಕ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ 2,000 ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಹಣದ ಖರ್ಚು, ಅಂದರೆ ಎಕ್ಸ್ಟ್ರಾ ಏನಕ್ಕಾದರೂ ಅಮೌಂಟ್ ನಮಗೆ ಬೇಕಾಗುತ್ತೆ ಅದಕ್ಕೆ ಇದಕ್ಕೆ. ಈಗ ಹೊರಗಡೆ ಹೋಗ್ತೀವಿ ಅಂದರೆ ಹೊಸ್ದಾಗಿ ಮದುವೆ ಆಗಿದ್ವಿ, ಗಂಡ ಹೆಂಡ್ತಿ ಹೊರಗಡೆ ಆವಾಗವಾಗ ಓಡಾಡ್ತಾ ಇರ್ತೀವಿ ಅಂತಂದರೆ ಎಕ್ಸ್ಟ್ರಾ ಒಂದು 2,000 ಅಮೌಂಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ. ಅದಲ್ಲದೆ ನೆಕ್ಸ್ಟ್ ಈಗ 1,000 ಏನಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಅಂತಂದರೆ, ಈಗ ಮಧ್ಯದಲ್ಲಿ ಏನಾರು ಹುಷಾರೇನಾರು ತಪ್ಪಿದ್ರೆ, ಆದಮೇಲೆ ಹುಷಾರು ತಪ್ಪಿಗಿಪ್ಪಿದ್ರೆ ಡಾಕ್ಟರ್ಸ್ಗಳ ಹತ್ರ ಹೋದಾಗ ಮತ್ತು ಮೆಡಿಸನ್ಗೆಲ್ಲ ಬೇಕಾಗುತ್ತಲ್ವ, ಅದಕ್ಕಾಗಿ ನಾನಿಲ್ಲಿ 1,000 ರೂಪಾಯಿನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಒಟ್ಟು ಟೋಟಲ್ ಇಲ್ಲಿ ಮಂತ್ಲಿ ಖರ್ಚು ಬಂದು ನಿಮಗೆ 22,700 ರೂಪಾಯಿ ಅಮೌಂಟ್ ಇಲ್ಲಿ ಸಿಕ್ಕಿದೆ ನಿಮಗೆ. ಅಂದರೆ 40,000 ಸ್ಯಾಲ್ರಿಲಿ 22,700 ರೂಪಾಯಿ ಖರ್ಚಾದರೆ, ಇನ್ನು ಉಳಿದಂತಹ ಅಂದರೆ ಸೇವ್ ಆಗಿದ್ದಂತಹ ಅಮೌಂಟ್ ಇಲ್ಲಿ 17,300 ರೂಪಾಯಿ ಅಂತಲೇ ನಾವಿಲ್ಲಿ ಹೇಳ್ಬೋದು. ನೋಡಿ, ಈಗ 40,000 ಸ್ಯಾಲ್ರಿಲಿ 22,700 ರೂಪಾಯಿ ಖರ್ಚಾದರೆ, ಇನ್ನು 17,300 ರೂಪಾಯಿ ಅಮೌಂಟು ನಾವು ನಿಮಗೆ ಇಲ್ಲಿ ಉಳಿದಿದೆ ಅಂತಲೇ ಹೇಳ್ಬೋದು. ನೋಡಿ, ಫ್ಯಾಮಿಲಿ ಚಿಕ್ಕದಾದಷ್ಟು ಖರ್ಚು ಕಡಿಮೆನೇ ಇರುತ್ತೆ, ಜೊತೆಗೆ ಆದಾಯ ಅಂದರೆ ಸೇವ್ ಮಾಡಿದಂತಹ ಉಳಿಸಿದಂತಹ ಅಮೌಂಟು ಹೆಚ್ಚಾಗಿರುತ್ತೆ. ನೋಡಿ, ಇಲ್ಲಿ ಗಂಡ ಹೆಂಡ್ತಿ ಒಂದು ಮಗು ಇದೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಖರ್ಚಾಗಿ ಇಷ್ಟು ಸೇವ್ ಆಗುತ್ತೆ, ಇಷ್ಟು ಅಂದರೆ ಇಷ್ಟು ಸೇವ್ ಆಗುತ್ತೆ, ಅಂದರೆ ಇಷ್ಟು ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಖರ್ಚಾಗಿ ಒಂದು ಚಿಕ್ಕದಾದಂಥ ಒಂದು ಅಮೌಂಟು ಉಳಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ಇದಲ್ಲದೇ ನಾವು ಇದು ಮೇನ್ ಮುಖ್ಯ ಅಂತ ಅಲ್ಲ, ಇದ್ರ ಜೊತೆಗೆ ಫ್ರೆಂಡ್ಸ್ ಆದಷ್ಟು ನಾವು ಖರ್ಚನ್ನ ಕಡಿಮೆ ಮಾಡಿ ಯಾವುದಕ್ಕೆ ಎಷ್ಟೆಷ್ಟು ನಾವು ಖರ್ಚು ಮಾಡಬೇಕು, ಇನ್ನು ಬೇಡದಕ್ಕೆಲ್ಲ ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದನ್ನ ನಾವು ಫಸ್ಟ್ ನಮ್ಮ ಮೈಂಡಲ್ಲಿ ಇಟ್ಕೊಂಡು, ನಾವು ಮನೇಲಿ ಅಡುಗೆ ಎಲ್ಲದಕ್ಕೂ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿಕೊಂಡು, ಈಗ ಕೆಲವ್ರ ಮನೇಲಿ ಏನಾಗ್ಬಿಡುತ್ತೆ ಅಂತಂದರೆ, ಮನೇಲಿ ಒಬ್ಬರು ತಂದಾಕೋರು ಇದ್ದಾರೆ ಅಂತ ಹೇಳಿದ್ರೆ, ಅವರು ಬೇಕಾಬಿಟ್ಟು ಮನೆಯಲ್ಲಿ ಒಂದು 6 ಜನ ಇದ್ದಾರೆ ಅಂದರೆ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಮತ್ತು ಅತ್ತೆ ಮಾವ
ಒಟ್ಟು 6 ಜನ ಮನೇಲಿ, ಒಂದು ಫ್ಯಾಮಿಲಿಲಿ 6 ಜನ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಮನೇಲಿ ಎಷ್ಟು ಬೇಕಷ್ಟು ಮಾಡಿಕೊಂಡು ಇನ್ನು ಉಳಿದದಂಥನ್ನೆಲ್ಲ ಅಂದರೆ ಜಾಸ್ತಿ ಖರ್ಚು ಮಾಡೋದು ಬೇಡ, ಎಷ್ಟು ಬೇಕು ಲಿಮಿಟ್, ಎಲ್ಲರಿಗೂ ಎಷ್ಟೆಷ್ಟು ಬೇಕಾಗುತ್ತೆ, ಎಷ್ಟೆಷ್ಟು ಊಟ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ವ ಮನೇಲಿ ಅಡುಗೆ ಮಾಡೋರಿಗೆ. ಅವ್ರಿಗೆ ಗೊತ್ತಿದ್ದ ಕಾರಣದಿಂದಾಗಿ ಅವರು ಎಷ್ಟು ಬೇಕಷ್ಟು ಮಾಡಿಕೊಂಡು ನೀವು ಅಂದರೆ ವೇಸ್ಟಾಗಿ ನೀವು ಹೊರಗಡೆ ತಗೊಂಡೋಗಿ ಸುರಿಯುವಷ್ಟು ಮಾಡ್ದೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಮಾಡಿಕೊಂಡು ನೀವು ಊಟ ಮಾಡೋದ್ರಿಂದ ಆದಷ್ಟು ನಿಮಗೆ ಇಲ್ಲಿ ಅಂದರೆ ಗ್ಲಾಸರಿ ಥಿಂಗ್ಸ್ಗಳು ಸೇವ್ ಆಗುತ್ತೆ, ಜೊತೆಗೆ ಖರ್ಚು ಕಡಿಮೆ ಬೀಳುತ್ತೆ. ಮತ್ತು ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮಂತ್ಲಿ ನೀವು ರೇಷನ್ ತರಕ್ಕೆ ಹೋಗ್ತೀರಲ್ವ, ಆವಾಗ ಈಗ ಸ್ವಲ್ಪ ಇವಾಗ ಆಲ್ರೆಡಿ ಒಂದು ಸಲ ರೇಷನ್ ತೊಗೊಂಡು ಬಂದಿರ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ. ಆಗ ಯೂಸ್ ಮಾಡ್ತಾ ಇದ್ದಾಗ ಸ್ವಲ್ಪ ಖಾಲಿಯಾಗಿರುತ್ತೆ ಅಲ್ವಾ, ಸ್ವಲ್ಪ ಖಾಲಿಯಾಗಿದ್ದಾಗ ಮತ್ತೆ ನಾವು ಅಂಗಡಿಗೆ ಮತ್ತೆ ರೇಷನ್ ತರೋಕ್ಕೆ ಅಂದರೆ ನೆಕ್ಸ್ಟ್ ಮಂತ್ ಹೋಗ್ತೀವಲ್ವ, ಆವಾಗ ಯಾವ್ದು ಖಾಲಿಯಾಗಿದೆ ಅದನ್ನು ಮಾತ್ರ ತೆಗೆದುಕೊಂಡು ಬನ್ನಿ. ಇನ್ನು ಉಳಿದಂಥದನ್ನ ನೀವು ಅದನ್ನು ಬಳಸಿ ಫಸ್ಟು ಅದನ್ನು ಖಾಲಿ ಮಾಡಿ, ಖಾಲಿಯಾಗಿರೋದನ್ನ ಮಾತ್ರ ತೆಗೆದುಕೊಂಡು ಬಂದು ನೀವು ಅಡುಗೆ ಮಾಡೋದ್ರಿಂದ ಅದರಲ್ಲೂ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಈಗ ಎಕ್ಸಾಂಪಲ್ ರೇಷನಲ್ಲಿ ನಾನು ನಿಮಗೆ ಹೇಳಿದ್ದು, ರೇಷನಲ್ಲಿ ಈಗ 1 ಮಂತ್ಗೆ ಆಗುವಷ್ಟು ನೀವು ಸಾಮಾನು ತಂದಿರ್ತೀರ ಅಂತಲೇ ಅಂದ್ಕೊಳ್ಳಿ. ಸಾಮಾನು ತಂದಿರ್ತೀರ ನೀವು ಇಲ್ಲಿ ಅಂತ ಅಂದರೆ, ನೆಕ್ಸ್ಟ್ ನೀವು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿರ್ತೀರ. ಅಂದರೆ ತಂದಂಥ ಎಲ್ಲನೂ ನೀವು 1 ಮಂತಲ್ಲಿ ಖಾಲಿ ಮಾಡಲ್ಲ ಅಲ್ವಾ, ಎಷ್ಟು ಸ್ವಲ್ಪ ಖರ್ಚಾಗಿರುತ್ತೆ. ಅಂದರೆ ಒಂದು 50%ಅಲ್ಲಿ ಒಂದು 30% ಖಾಲಿಯಾಗಿರುತ್ತೆ. ಇನ್ನು 20% ಆದ್ರೂ ಮನೆಯಲ್ಲಿ ಸಾಮಾನುಗಳು ಇದ್ದೇ ಇರುತ್ತಲ್ವ ಫ್ರೆಂಡ್ಸ್. ಹೌದು, ಅಷ್ಟು ಇದ್ದಾಗ ನೆಕ್ಸ್ಟ್ ಬಂತು ಅಂತ ಅಂದಾಗ ನೆಕ್ಸ್ಟ್ ಮಂತ್ ನೀವು ಅಂಗಡಿಗಳಿಗೆ ಹೋದಾಗ ನೀವು ಎಷ್ಟು ಖಾಲಿಯಾಗಿದೆ ಅಷ್ಟನ್ನು ಮಾತ್ರ ರೇಷನ್ ತಗೊಂಡು ಬನ್ನಿ. ಯಾಕೆ ಸುಮ್ಮನೆ ಮನೇಲಿದ್ದರೂ ಸಹ ಕೆಲವರು ಮನೇಲಿದ್ದರೂ ಸಹ ಎಕ್ಸ್ಟ್ರಾ ಇರಲಿ ಬಿಡು ಮನೇಲಿ ಅಂತ ತೊಗೊಂಡು ಬಂದು ಇಟ್ಕೊಂಡು ಅದು ಹಾಳಾಗಿ ಹೊರಗಡೆ ಬಿಸಾಕೋದು ಬದಲು ಎಷ್ಟು ಬೇಕಷ್ಟು ಅಳತೆಯಾಗಿ ಲಿಮಿಟಲ್ಲಿ ತಂದಿಟ್ಕೊಂಡು ಆದಷ್ಟು ನಾವು ದುಡ್ಡನ್ನ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಆದಷ್ಟು ಆ ದುಡ್ಡನ್ನ ಒಂದು ಕಡೆ ಸೇವ್ ಮಾಡೋದ್ರಿಂದನೂ ಸಹ ನಾವಿಲ್ಲಿ ಒಂದು ಅಮೌಂಟ್ನೇ ನೋಡ್ಬೋದು. ಈಗ ಹನಿ ಹನಿ ಸೇರಿದರೆ ಹಳ್ಳ ಅಂತ ಇಲ್ವಾ, ಹಾಗೆ ನಾವು ಆದಷ್ಟು ಎಷ್ಟು ನಾವು ಲಿಮಿಟಲ್ಲಿ ಖರ್ಚು ಮಾಡಿಕೊಂಡು ಲಿಮಿಟಲ್ಲೇ ಪ್ರತಿಯೊಂದು ಮಾಡಿಕೊಂಡು ನಾವು ಜೀವನ ಮಾಡೋದ್ರಿಂದ ನಾವು ಆದಷ್ಟು ಪ್ರತಿಯೊಂದರಲ್ಲೂ ಉಳಿಸ್ಕೊಳ್ಳೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಮನೆಯಲ್ಲಿ ದೊಡ್ಡವ್ರು ಇದ್ದಾರೆ ಅಂತ ಹೇಳಿದ್ರೆ ಅಡುಗೆ ಮಾಡಿ ತಗೊಂಡೋಗಿ ಬಿಸಾಕೋದಲ್ಲ. ಆದಷ್ಟು ಆ ಥರ ಮಾಡಿ ಬಿಸಾಕೋದನ್ನ ಕಡಿಮೆ ಮಾಡಿ ಅದನ್ನೇ ನೀವು ಈಗ ಈಗ ಜಾಸ್ತಿ ಮಾಡಿ ಹೊರಗಡೆ ಹಾಕೋದ್ರ ಬದಲು ನೀವು ಮಾಡ್ದಿರೋದೇ ಒಳ್ಳೇದಲ್ವ. ಲಿಮಿಟಲ್ಲಿ ಮಾಡ್ಕೊಳ್ಳಿ. ಲಿಮಿಟಲ್ಲಿ ಮಾಡಿಕೊಂಡು ಹೊರಗಡೆ ಬಿಸಾಕೋದು ನೀವು ಮಾಡಿ ಹೊರಗಡೆ ಬಿಸಾಕೋದನ್ನ ನೀವು ಬಿಟ್ಟರೆ ಅದೇ ಇನ್ನೊಂದು ಟೈಮ್ಗೆ ಹಾಕುತ್ತಲ್ವ. ಹೌದು ಫ್ರೆಂಡ್ಸ್, ಹಾಗಾಗಿ ಆದಷ್ಟು ಪ್ರತಿಯೊಂದನ್ನು ನಾವು ಲಿಮಿಟ್ ಇಟ್ಕೊಂಡು ಲಿಮಿಟಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ್ಯಾವ ರೀತಿ ಅಂದರೆ ಗಂಡ ಹೆಂಡತಿ ಆಗಿರ್ಬೋದು ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮಗು ಆಗಿರ್ಬೋದು ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇದ್ದಾರೆ, ಜೊತೆಗೆ ಅತ್ತೆ ಮಾವನೂ ಇದ್ದಾರೆ ಅಂತ ಅನ್ನೋದಾದರೆ ನೀವು ಈ ರೀತಿ ಒಂದು ಪ್ಲ್ಯಾನಿಂಗ್ನ ಮಾಡಿಕೊಂಡು ನೀವು ಆದಷ್ಟು ಜೀವನ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದೇನೆಂದರೆ ನೀವು ಒಂದು ರೇಷನ್ ಅಂಗಡಿಗೆ ಹೋಗ್ತೀರಾ, ಇಲ್ಲ ಒಂದು ಬಟ್ಟೆ ತಗೋತೀರಾ, ಇಲ್ಲ ಒಂದು ಏನಕ್ಕಾದ್ರೂ ಅಮೌಂಟ್ನ ನೀವು ಖರ್ಚು ಮಾಡ್ತೀರಾ, ಪ್ರತಿಯೊಂದು ಒಂದು ಬುಕ್ಕಲ್ಲಿ ಬರೆದಿಡಿ. ಪ್ರತಿಯೊಂದಕ್ಕೂ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ನಾವು ಲೆಕ್ಕಾಚಾರದಿಂದ ನಾವು ಖರ್ಚು ಮಾಡೋದ್ರಿಂದ ಒಂದು ಲೆಕ್ಕಾಚಾರ ಜೀವನದಲ್ಲಿ ಲೆಕ್ಕಾಚಾರ ಅನ್ನೋದು ಇದ್ರೇ ಫ್ರೆಂಡ್ಸ್ ಅಂಥವ್ರು ಮುಂದೆ ಬರೋಕ್ಕಾಗೋದು. ಲೆಕ್ಕಾಚಾರ ಇಲ್ಲದೇ ತಿಂಗಳು ಸ್ಯಾಲ್ರಿ ತೊಗೊಂಡಿದ್ದೀನಿ ನನ್ನ ದುಡ್ಡಿದೆ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಜಾಗೆಲ್ಲ ಖರ್ಚು ಮಾಡಿಕೊಂಡು ದರ್ಬಾರಾಗೆಲ್ಲ ಖರ್ಚು ಮಾಡಿಕೊಂಡು ಸುಮ್ಮನೆ ಹಣನ ವೇಸ್ಟ್ ಮಾಡೋದ್ರ ಬದಲು ಪ್ರತಿಯೊಂದಕ್ಕೂ ಸಹ ನೀವು ಒಂದೊಂದು ಲೆಕ್ಕ ಇಟ್ಕೊಂಡು ನೀವು ಅದಕ್ಕೆ ಅಷ್ಟು ಖರ್ಚು ಮಾಡಿದ್ದೀವಿ, ಇದಕ್ಕೆ ಇಷ್ಟು ಖರ್ಚು ಮಾಡಿದ್ದೀವಿ ಅಂತ ಎಲ್ಲ ಪ್ರತಿಯೊಂದರಲ್ಲೂ ನೀವು ಲೆಕ್ಕ ಇಟ್ಕೊಂಡು ಪ್ರತಿಯೊಂದರಲ್ಲೂ ನೀವು ಮಿಡ್ತದಲ್ಲಿ ಇಟ್ಕೊಂಡು ಖರ್ಚು ಮಾಡೋದ್ರಿಂದ ನೀವು ಸಾಕಷ್ಟು ನೋಡಿ ಉಳಿತಾಯದ ಹಣಗಳನ್ನ ನೀವು ನೋಡ್ಬೋದು. ನೋಡಿ ಇದೇ ಈಗ ಇಲ್ಲಿ ಉಳಿತಾಯ ಆಗಿದೆ ಅಲ್ವಾ, ಇದೇ ಅಮೌಂಟನ್ನ ನೀವು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡಿ. ನೋಡಿ ಈಗ 17,000 ರೂಪಾಯಿ ಅಂತ ಅಂದರೆ ದೊಡ್ಡ ಚಿಕ್ಕ ಅಮೌಂಟಾ, ಈಗ 16,000 ರೂಪಾಯಿ ಅಂದರೆ ಚಿಕ್ಕ ಅಮೌಂಟಾ. ನೋಡಿ ಇದನ್ನೇ ನೀವು ಗೋಲ್ಡ್ ಮೇಲೆ ತೊಗೊಂಡೋಗಿ ಹಾಕಿ ಮಂತ್ಲಿ ಇವಾಗ ಗೋಲ್ಡ್ಗಳಿಗೆ ಅಂತಲೇ ಹೇಳಿ ಇಷ್ಟೊಂದು ಜ್ಯುವೆಲರಿ ಶಾಪ್ಗಳಲ್ಲೆಲ್ಲ ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಕೋತಾ ಇರ್ತೀರ. ಈ ಅಮೌಂಟ್ನೇ ತಗೊಂಡೋಗಿ ನೀವು ಗೋಲ್ಡ್ ಮೇಲೆ ಹಾಕಿ ಫ್ರೆಂಡ್ಸ್. ವರ್ಷಕ್ಕೆ ಅವರೇ ನಿಮಗೆ ಬಡ್ಡಿ ಸೇರಿಸಿ ನಿಮ್ಗೆ ಇಷ್ಟವಾದಂಥ ಒಂದು ಗೋಲ್ಡನ್ನ ನೀವು ತೆಗೆದುಕೊಳ್ಬೋದಲ್ವ.
ಇಲ್ಲ ನೀವು ಆ ಟೈಪಲ್ಲಾದರೂ ಮಾಡ್ಬೋದು. ಇಲ್ಲ ಅಮೌಂಟ್ ಇದೆ ನಮಗೆ ಅಂತ ಹೇಳಿದ್ರೆ ಇದನ್ನೇ ನೀವು ಒಂದು ಫಂಡ್ ರೀತಿಯಲ್ಲಿ ಬಿಡಿ. ಇದನ್ನೇ ನೀವು ಇಬ್ಬರಿಗೆ ಸಾಲ ಅಂತ ಕೊಡಿ, ಗೊತ್ತಿರೋರಿಗೆ ಒಂದಿಬ್ಬರಿಗೆ ಒಂದು 5,000 ಅಂತ ಒಂದಿಬ್ರಿಗೆ ಕೊಡಿ. ಈ 17,000ದಲ್ಲಿ ಕಂತು ರೂಪದಲ್ಲಿ, ಈಗ ವಾರಕ್ಕೆ ಕಂತು ರೂಪದಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಆ ರೀತಿ ಬಿಡಿ, ಅದರಲ್ಲೂ ನಿಮಗೆ ಬಡ್ಡಿ ದುಡ್ಡು ಬರಲ್ವಾ? ನೋಡಿ, ಈಗ 15,000 ಅಂತಂದರೆ ಈ 16,500 ಅಂತಂದರೆ 15,000ನ ನೀವು ಯಾರಿಗಾರು ಬಡ್ಡಿಗೆ ಬಿಡಿ. ತಿಂಗಳು ಬಡ್ಡಿ ಬರಲ್ವಾ? ತಿಂಗಳಿಗೆ ಒಂದು 200-300 ಬಡ್ಡಿ ಬರಲ್ವಾ ಫ್ರೆಂಡ್ಸ್? ಹೌದು ಫ್ರೆಂಡ್ಸ್, ನಾವು ಹೆಣ್ಮಕ್ಳು ತಲೆ ಉಪಯೋಗಿಸ್ಬೇಕು. ನಾವು ಹೆಣ್ಮಕ್ಳು ತಲೆ ಉಪಯೋಗಿಸಿ ಮಾಡೋದ್ರಿಂದ ನಾವು ಆದಷ್ಟು ದುಡ್ಡು ಮಾಡ್ಬೋದು. ದುಡ್ಡನ್ನ ನಾವು ಇಲ್ಲಿ ಸೇವ್ ಮಾಡಿಕೊಂಡು ಆ ದುಡ್ಡನ್ನ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡಿದಾಗ ನಾವು ಡಬ್ಬಲ್ ಆದಂತಹ ಒಂದು ಅಮೌಂಟ್ನೇ ನಾವಿಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ನಮ್ಮ ವಿಡಿಯೋನ ನೋಡಿ ಫ್ರೆಂಡ್ಸ್. ಮತ್ತು ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಎಂಡ್ ತನಕ ನೋಡಿ. ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ. ಕೊನೆ ತನಕ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾದಂತಹ ಒಂದು ಟಾಪಿಕ್ ಒಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಮತ್ತು ಇನ್ನೊಂದೇನು ಹೇಳಿದ್ರೆ, ಯಾರಿಗಾದರೂ ಯಾವ ವಿಡಿಯೋ ಬೇಕು ಅಂತ ಅನ್ನೋದು ದಯವಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಹೊಸದಾದಂಥ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.